ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ ನಿಮ್ಮ ಪೇಜ್ ನಂಬರ್ 10 ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಒನ್, ಕ್ವೆಶನ್ ನಂಬರ್ 1, ವೈ ಡಸ್ ಎ ಡೆಸರ್ಟ್ ಕೂಲರ್ ಕೂಲ್ ಬೆಟರ್ ಆನ್ ಎ ಹಾಟ್ ಡ್ರೈ ಡೇ? ಅಂದರೆ ತಂಪುಕಾರಿ ಕೂಲರ್ನ ಬಳಸ್ತೀವಲ್ಲ, ಅದು ಶುಷ್ಕ ದಿನಗಳಲ್ಲಿ, ಹಾಟ್ ಡ್ರೈ ಡೇ ಅಂದರೆ ತುಂಬ ಬಿಸಿ ಇರ್ತಕ್ಕಂಥ ದಿನಗಳಲ್ಲಿ ತುಂಬ ತಂಪಾಗಿರುತ್ತೆ. ಯಾಕೆ ಆ ದಿನಗಳಲ್ಲಿ ಕೂಲರ್ ನಮಗೆ ತುಂಬ ತಂಪುಕಾರಿ ಅನಿಸುತ್ತೆ? ತಂಪುಕಾರಿನ ಕೂಲರ್ನ ಏನು ಬಳಸ್ತೀವಿ ಅದು. ಸಿ, ವೆನ್ ಎ ಲಿಕ್ವಿಡ್ ಎವಾಪರೇಟ್ಸ್, ಏನು ಅದರಲ್ಲಿ ತಂಪುಕಾರಿಯಲ್ಲಿ ಲಿಕ್ವಿಡ್ ಇರುತ್ತೆ, ನೀರಿನ ಅಂಶ ಇರುತ್ತೆ, ಅದು ನೀರಾವಿಯಾಗಿ ಎವಾಪರೇಟ್ ಆಗಿ ಹೋಗ್ತಾ ಇರುತ್ತೆ. The particles of the liquid absorb energy from the surroundings to compensate the loss of energy during evaporation. ಅದು ನೀರಾವಿಯಾಗಿ ಎವಾಪರೇಟ್ ಆಗಿ ಹೋಗ್ಬೇಕಾದ್ರೆ ಕಳೆದುಕೊಂಡಂತಹ ಶಕ್ತಿಯನ್ನು ಯಾವಾಗ ಪಡ್ಕೊಳ್ಳುತ್ತೆ? ಸುತ್ತಮುತ್ತಲಿರ್ತಕ್ಕಂತಹ ವಾತಾವರಣದಿಂದ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ದಿಸ್ ಮೇಕ್ಸ್ ದ ಸರೌಂಡಿಂಗ್ಸ್ ಕೂಲ್. ಇದರಿಂದ ಏನಾಗುತ್ತೆ? ವಾತಾವರಣ ತಂಪಾಗುತ್ತೆ. ಅಂದರೆ ಈಗ ನೀರಾವಿಯಾಗಿ ಹೋಗ್ಬೇಕಾದ್ರೆ ನೀರಿನ ಕಣಗಳೆಲ್ಲ ಏನು ವಾತಾವರಣಕ್ಕೆ ಬರುತ್ತೆ. ವಾತಾವರಣಕ್ಕೆ ಬಂದಿದ್ದು ಸೂರ್ಯನ ಕಿರಣಗಳು ಅಬ್ಸರ್ವ್ ಮಾಡಿಕೊಂಡು ಎವಾಪರೇಟ್ ಆಗಿಬಿಡುತ್ತೆ ಅಲ್ವಾ, ನೀರಾವಿಯಾಗಿ ಹೊರಟೋಗುತ್ತೆ. ಆ ವಾತಾವರಣಕ್ಕೆ ಬರುತ್ತಲ್ಲ, ಎವಾಪರೇಟ್ ಆಗಬೇಕಾದ್ರೆ ಆ ನೀರಿನ ಕಣಗಳು, ಆವಾಗ ಏನನ್ಸುತ್ತೆ ನಮಗೆ? ಆ ವಾತಾವರಣ ಎಲ್ಲ ತಂಪಾಗಿದೆ ಅಂತೇಳಿ ಅನಿಸುತ್ತೆ, ಕೂಲ್ ಅನಿಸುತ್ತೆ. ಅರ್ಥ ಆಯ್ತಾ? ಇನ್ ಎ ಡೆಸರ್ಟ್ ಕೂಲರ್, ನಾವು ತಂಪುಕಾರಿ ಅಂತ ಏನು ಬಳಸ್ತೀವಿ? ಡೆಸರ್ಟ್ ಕೂಲರ್, ದ ವಾಟರ್ ಇನ್ಸೈಡ್ ಇಟ್ ಈಸ್ ಮೇಡ್ ಟು ಎವಾಪರೇಟ್. ಅದರೊಳಗೆ ಇರ್ತಕ್ಕಂತಹ ನೀರಾವಿ ಏನಾಗುತ್ತೆ? ನೀರು, ವಾಟರ್, ಕೂಲರ್ ತಂಪುಕಾರಿಯೊಳಗೆ ನೀರಿರುತ್ತೆ, ಅದೇನಾಗುತ್ತೆ? ಎವಾಪರೇಟ್ ಆಗ್ತಾ ಬರುತ್ತೆ. ಎವಾಪರೇಟ್ ಆಗ್ಬೇಕಾದ್ರೆ ನೀರಿನ ಕಣಗಳು ಹೊರಗೆ ಬರೋದ್ರಿಂದ ನಮಗೆ ಕೂಲ್ ಅನ್ಸುತ್ತೆ. ದಿಸ್ ಲೀಡ್ಸ್ ಟು ಅಬ್ಸಾರ್ಪ್ಷನ್ಸ್ ಆಫ್ ಎನರ್ಜಿ ಫ್ರಮ್ ಸರೌಂಡಿಂಗ್ಸ್, ದೇರ್ ಬೈ ಕೂಲಿಂಗ್ ದ ಸರೌಂಡಿಂಗ್ಸ್. ಅದೇ ಇದು ವಾತಾವರಣಕ್ಕೆ ಬಂದು ಅದರ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ನಮಗೆ ವಾತಾವರಣ ಏನಾಗುತ್ತೆ? ತಂಪಾಗಿದೆ ಅಂತೇಳಿ ಅನಿಸುತ್ತೆ. ಅಗೈನ್ ವಿ ನೋ ದಟ್ ದ ಎವಾಪರೇಷನ್ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಏರ್. ಅದಲ್ಲದೆ ನಮಗೆ ಗೊತ್ತು, ಎವಾಪರೇಷನ್ ಆಗಬೇಕಾದ್ರೆ ಎವಾಪರೇಷನ್ ಡಿಪೆಂಡ್ಸ್ ಆನ್ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಏರ್. ಅದಲ್ಲದೆ ಏನು, ವಾತಾವರಣದ ಗಾಳಿಯಲ್ಲಿ ನೀರಾವಿ ಆಗಬೇಕಾದ್ರೆ, ಎವಾಪರೇಟ್ ಆಗಬೇಕಾದ್ರೆ ನೀರಿನ ಕಣಗಳು ಆ ಗಾಳಿಯಲ್ಲಿ ಇರುತ್ತೆ. ಇಫ್ ದ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಏರ್ ಈಸ್ ಲೆಸ್, ಒಂದು ವೇಳೆ ವಾಟರ್ ವೇಪರ್, ನೀರಾವಿ ಅಂದರೆ ನೀರಿನ ಕಣಗಳೇನಾದರೂ ಕಡಿಮೆ ಇತ್ತು ಅಂದರೆ ದ ಎವಾಪರೇಷನ್ ಈಸ್ ಮೋರ್. ಅರ್ಥ ಆಯ್ತಾ? ವಾತಾವರಣದಲ್ಲಿ ತೇವಾಂಶ ಕಡಿಮೆ ಇದೆ ಅಂತ ಅಂದರೆ ಏನಾಗುತ್ತೆ? ಎವಾಪರೇಷನ್ ಬೇಗ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ಅಂದರೆ ತುಂಬ ಬಿಸಿಲಿತ್ತು ಅಂದರೆ ಹೇಗೆ ನೀರು ಬೇಗ ಹೀರ್ಕೊಳ್ತೋ ಆ ಥರ. On the hot dry day, the amount of water vapor present in air is less. ಅದೇ ಥರ ವಾತಾವರಣದಲ್ಲಿ ತುಂಬ ಬಿಸಿ ದಿನಗಳು, ಬಿಸಿ ಇತ್ತು ಆ ದಿನ ಅಂದರೆ ಏನಾಗುತ್ತೆ? ದ ಅಮೌಂಟ್ ಆಫ್ ವಾಟರ್ ವೇಪರ್ ಪ್ರೆಸೆಂಟ್ ಇನ್ ಏರ್ ಇಸ್ ಲೆಸ್. ಆ ವಾತಾವರಣದಲ್ಲಿ ಗಾಳಿಯಲ್ಲಿ ಏನಾಗುತ್ತೆ? ನೀರಿನ ಕಣಗಳು, ತೇವಾಂಶ ಏನಾಗುತ್ತೆ? ಕಡಿಮೆ ಇರುತ್ತೆ. ದಸ್ ದ ವಾಟರ್ ಪ್ರೆಸೆಂಟ್ ಇನ್ಸೈಡ್ ದ ಡೆಸರ್ಟ್ ಕೂಲರ್ ಎವಾಪರೇಟ್ಸ್ ಮೋರ್. ಅವಾಗ ಏನಾಗುತ್ತೆ? ಆ ಕೂಲರ್ ತಂಪುಕಾರಿಯಲ್ಲಿ ಇರ್ತಕ್ಕಂತಹ ನೀರಿನ ಕಣಗಳೇನಾಗುತ್ತೆ? ಹೆಚ್ಚು ಎವಾಪರೇಟ್ ಆಗುತ್ತೆ, ಹೊರಗಡೆ ಬರುತ್ತೆ. ನೀರಿನ ಕಣಗಳೆಲ್ಲ ನೀರಾವಿ ಇಲ್ಲ. ದೇರ್ ಬೈ ಕೂಲಿಂಗ್ ದ ಸರೌಂಡಿಂಗ್ಸ್ ಈಸ್ ಮೋರ್. ಹೊರಗಡೆ ಬಿಸಿಲಿತ್ತು ಅಂದರೆ ತಂಪುಕಾರಿ ಕೂಲರಲ್ಲಿ ಇರ್ತಕ್ಕಂತಹ ನೀರೇನಾಗುತ್ತೆ? ಹೆಚ್ಚು ಎವಾಪರೇಟ್ ಆಗುತ್ತೆ. ನೀರಿನ ಕಣಗಳೆಲ್ಲ ತೇವಾಂಶದ ರೂಪದಲ್ಲಿ ಹೊರಗಡೆ ಬರುತ್ತೆ. ಹಾಗಾಗಿ ಸುತ್ತಲಿನ ವಾತಾವರಣ ಎಲ್ಲ ಕೂಲ್ ಆಗುತ್ತೆ. ದಟ್ ಈಸ್ ವೈ ಎ ಡೆಸರ್ಟ್ ಕೂಲರ್ ಕೂಲ್ಸ್ ಬೆಟರ್ ಆನ್ ಹಾಟ್ ಡ್ರೈ. ಹಾಗಾಗಿ ಬೇಸಿಗೆ ದಿನಗಳಲ್ಲಿ ಅಥವಾ ಹೆಚ್ಚು ಬಿಸಿ ಇರ್ತಕ್ಕಂತಹ ದಿನಗಳಲ್ಲಿ ತಂಪುಕಾರಿ ಕೂಲರ್ ಏನಾಗುತ್ತೆ? ಹೆಚ್ಚು ತಣ್ಣನೆಯ ವಾತಾವರಣವನ್ನು ಉಂಟು ಮಾಡುತ್ತೆ. ಕ್ವೆಶನ್ ನಂಬರ್ 2 ನೋಡಿ. ಹೌ ಡಸ್ ವಾಟರ್ ಕೆಪ್ಟ್ ಇನ್ ಆನ್ ಅರ್ಥನ್ ಪಾಟ್, ಅಂದರೆ ಮಡಿಕೆ ಅಂತ ಹೇಳಿ ಕರೀತಾರೆ, ಬಿಕಮ್ ಕೂಲ್ ಡ್ಯೂರಿಂಗ್ ಸಮ್ಮರ್? ಏನಕ್ಕೆ ನಾವು ಸಮ್ಮರಲ್ಲಿ, ಬೇಸಿಗೆ ದಿನಗಳಲ್ಲಿ ಮಣ್ಣಿನ ಮಡಿಕೆಗಳನ್ನು ತಣ್ಣಗಿನ ನೀರು ಸೇವಿಸೋದಕ್ಕೆ ಉಪಯೋಗಿಸ್ತೀವಿ? ತಣ್ಣಗಿರುತ್ತಲ್ವ ಮಣ್ಣಿನ ಮಡಿಕೆಗೆ ನೀರು ಹಾಕಿದ್ರೆ, ಯಾಕೆ ಅದನ್ನು ಸಮ್ಮರಲ್ಲಿ ಬಳಸ್ತೀವಿ? When a liquid evaporates,
The particles of the liquid absorb energy from the container to compensate the loss of energy during the evaporation. ಏನು ನೀರು ಆವಿಯಾಗಿ ಹೋಗ್ಬೇಕಾದ್ರೆ ಎವಾಪರೇಟ್ ಆಗಬೇಕಾದ್ರೆ ಕಳೆದುಕೊಂಡಂತಹ ಶಕ್ತಿಯನ್ನು ಏನು ಮಾಡುತ್ತೆ, ನೀರಿನ ಕಣಗಳು ಎಲ್ಲಿಂದ ಅಬ್ಸರ್ವ್ ಮಾಡ್ಕೊಳುತ್ತೆ, ಕಂಟೈನರ್ ಅಂದರೆ ಮಡಿಕೆ ಇರುತ್ತಲ್ಲ, ಆ ಮಡಿಕೆ ಒಳಗೆ ಏನು ಮಾಡುತ್ತೆ, ಇರ್ತಕ್ಕಂಥ ಶಕ್ತಿಯನ್ನು ಅಬ್ಸರ್ವ್ ಮಾಡ್ಕೊಳುತ್ತೆ. ಹೇಗೆ? ದಿಸ್ ಮೇಕ್ಸ್ ರಿಮೈನಿಂಗ್ ದ ವಾಟರ್ ಕೂಲ್. ಹೇಗಂದರೆ ದೇರ್ ಆರ್ ಸಮ್ ಪೋರ್ಸ್ ಇನ್ ಅನ್ ಅರ್ಥನ್ ಪಾಟ್. ಮಣ್ಣಿನ ಮಡಿಕೆಯಲ್ಲಿ ಕೆಲವು ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಥ್ರೂ ವಿಚ್ ದ ಲಿಕ್ವಿಡ್ ಇನ್ಸೈಡ್ ದ ಪಾಟ್ ಎವಾಪರೇಟ್. ಸೊ ಏನಾಗುತ್ತೆ, ನೀರು ಅದರ ಮೂಲಕ ಏನಾಗುತ್ತೆ, ನೀರಾವಿಯಾಗಿ ಎವಾಪರೇಟ್ ಆಗಿ ಹೊರಗೆ ಬರುತ್ತೆ ಆ ರಂಧ್ರಗಳ ಮೂಲಕ. ದಿಸ್ ಎವಾಪರೇಷನ್ ಮೇಕ್ಸ್ ದ ವಾಟರ್ ಇನ್ಸೈಡ್ ದ ಪಾಟ್ ಕೂಲ್. ಇದರಿಂದ ಏನಾಗುತ್ತೆ, ಈ ರೀತಿ ಮಡಿಕೆ ಒಳಗಿರ್ತಕ್ಕಂಥ ನೀರು ಆ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಹೊರಗಡೆ ಬರೋದ್ರಿಂದ ಮಡಿಕೆಯಲ್ಲಿರ್ತಕ್ಕಂಥ ನೀರೇನಾಗುತ್ತೆ, ತಣ್ಣಗೆ ಇರುತ್ತೆ. ಇನ್ ದಿಸ್ ವೇ ವಾಟರ್ ಕೆಪ್ಟ್ ಇನ್ ಆನ್ ಅರ್ಥನ್ ಪಾಟ್ ಬಿಕಮ್ಸ್ ಕೂಲ್ ಡ್ಯೂರಿಂಗ್ ಸಮ್ಮರ್. ಹಾಗಾಗಿ ಬೇಸಿಗೆ ದಿನಗಳಲ್ಲೇನು ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಇಟ್ಟರೆ ನೀರು ತಂಪಾಗಿ ಇರುತ್ತೆ. ಕ್ವೆಶ್ಚನ್ ನಂಬರ್ 3 ನೋಡಿ. ವೈ ಡಸ್ ಅವರ್ ಪಾಮ್ ಫೀಲ್ cold when we put some acetone or petrol or perfume on it? ನಮ್ಮ ಪಾಮ್ ಅಂದರೆ ಅಂಗೈ, ಅದ್ರ ಮೇಲೆ ಅಸಿಟೋನು ಅಥವಾ ಪೆಟ್ರೋಲು ಅಥವಾ ಪರ್ಫ್ಯೂಮ್, ನಾವೇನು ಬಾಡಿಗೆ ಸ್ಪ್ರೇ ಮಾಡ್ಕೋತೀವಿ ಪರ್ಫ್ಯೂಮ್, ಅದು ಹಾಕೊಂಡ್ರೆ ಏನಕ್ಕೆ ಕೂಲ್ ಸೆನ್ಸೇಷನ್ ಆಗುತ್ತೆ, ಕೋಲ್ಡ್ ತಣ್ಣಗೆ ಅನಿಸುತ್ತೆ. ಯಾಕೆ? When we put some acetone or petrol or perfume on our palm, it evaporates during evaporation. Particles of the liquid absorb energy from surroundings or surface of the palm to compensate the loss of energy. ಅದು ಎವಾಪರೇಟ್ ಆಗಬೇಕು. ಕೈ ಮೇಲೆ ಹಾಕ್ಕೊಳ್ತೀವಲ್ಲ, ಅದೇನು ಮಾಡುತ್ತೆ, ತನಗೆ ಬೇಕಾದಂತಹ ಎನರ್ಜಿಯನ್ನು ಎವಾಪರೇಷನ್ ಆಗಬೇಕಾದ್ರೆ ಸಣ್ಣ ಸುತ್ತಮುತ್ತ ಅಥವಾ ಅಂಗೈ ಮೂಲಕ ಏನು ಮಾಡುತ್ತೆ, ಎನರ್ಜಿಯನ್ನು ಪಡ್ಕೊಳುತ್ತೆ, ಅಬ್ಸರ್ವ್ ಮಾಡ್ಕೊಳುತ್ತೆ. ಆ ಹೀಟ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಏನಾಗುತ್ತೆ, ಅದರಲ್ಲಿರ್ತಕ್ಕಂತಹ ಲಿಕ್ವಿಡ್ ನೀರಿನ ಕಣಗಳೆಲ್ಲ ಏನಾಗುತ್ತೆ, ಎವಾಪರೇಟ್ ನೀರಾವಿಯಾಗಿ ಹೊರ ಹೋಗುತ್ತೆ. ಆವಾಗ ನಮ್ಗೆ ಏನನ್ಸುತ್ತೆ, ಮೇಕಿಂಗ್ ದ ಸರೌಂಡಿಂಗ್ಸ್ ಕೂಲ್. ಆಗ ನಮ್ಮ ಅಂಗೈ ಏನಾಗುತ್ತೆ, ತಣ್ಣಗೆ ಇದೆ ಅಂತ ಹೇಳಿ ಅನಿಸುತ್ತೆ. ಹೆನ್ಸ್ ಅವರ್ ಪಾಮ್ ಫೀಲ್ ಕೋಲ್ಡ್ ವೆನ್ ವಿ ಪುಟ್ ಸಮ್ ಅಸಿಟೋನ್ ಆರ್ ಪೆಟ್ರೋಲ್ ಪರ್ಫ್ಯೂಮ್ ಆನ್ ಇಟ್. ಓಕೆನಾ? ಕ್ವೆಶ್ಚನ್ ನಂಬರ್ 4 ನೋಡಿ. ವೈ ಆರ್ ವಿ ಏಬಲ್ ಟು ಸಿಪ್ ಆರ್ ಟೀ ಆರ್ ಮಿಲ್ಕ್ ಫಾಸ್ಟರ್ ಫ್ರಮ್ ಸಾಸರ್ ದ್ಯಾನ್ ಎ ಕಪ್? ಅಂದರೆ ಸಾಸರ್ ಅಂದರೆ ಪ್ಲೇಟ್, ಆಯಿತಾ? ನಾವು ಬಿಸಿ ಆದಂತಹ ಟೀ ಅಥವಾ ಹಾಲನ್ನು ಕುಡಿಬೇಕಾದ್ರೆ, ಫಾಸ್ಟಾಗಿ ಕುಡಿಬೇಕು ಅಂದರೆ ಕಪ್ಪಲ್ಲಿ ಅಂದರೆ ಗ್ಲಾಸಲ್ಲೋ ಅಥವಾ ಕಾಫಿ ಕಪ್ಪಲ್ಲೋ ಕುಡಿಯೋದಕ್ಕಿಂತ ಸಾಸರ್ ಪ್ಲೇಟ್ ಥರ, ಚಿಕ್ಕ ಪ್ಲೇಟ್ ಥರ ಇರುತ್ತಲ್ಲ, ಅದಕ್ಕೆ ಹಾಕ್ಕೊಂಡು ಕುಡಿದ್ರೆ ಬೇಗ ಕುಡಿಬೋದು. ಯಾಕೆ? ಎ ಲಿಕ್ವಿಡ್ ಆ್ಯಸ್ ಎ ಲಾರ್ಜ್ ಸರ್ಫೇಸ್ ಏರಿಯಾ ಇನ್ ಎ ಸಾಸರ್ ದ್ಯಾನ್ ಇನ್ ಕಪ್. ಏನು, ಆ ಟೀ ಇರ್ಬೋದು ಅಥವಾ ಮಿಲ್ಕ್, ಹಾಲಿರ್ಬೋದು ಅಥವಾ ನೀರಿರ್ಬೋದು, ಅದು ಲಿಕ್ವಿಡ್ ಅಲ್ವಾ, ದ್ರವ ರೂಪದ ವಸ್ತು. ಅದೇನಾಗುತ್ತೆ, ಬೇಗ ಸ್ಪ್ರೆಡ್ ಆಗುತ್ತೆ, ಅಂದರೆ ಬೇಗ ಹರಡ್ಕೊಳ್ಳುತ್ತೆ ಎಲ್ಲ ಕಡೆ. ಲಾರ್ಜ್ ಸರ್ಫೇಸ್ ಏರಿಯಾ ಇನ್ ಸಾಸರ್ ಅಂದರೆ ಪ್ಲೇಟ್, ಅದು ತುಂಬ ಅಗಲವಾಗಿರುತ್ತಲ್ವ, ಅದಕ್ಕೆ ಹಾಕಿದ ತಕ್ಷಣ ಏನು, ಬೇಗ ಲಿಕ್ವಿಡ್ ದ್ರವ ರೂಪದ ವಸ್ತು ಎಲ್ಲ ಕಡೆ ಲಾರ್ಜ್ ಸರ್ಫೇಸ್ ಏರಿಯಾಗೆಲ್ಲ ಏನಾಗುತ್ತೆ, ಹೋಗುತ್ತೆ. Thus it evaporates faster and cool faster in saucer in cup. ಕಪ್ಪಲ್ಲಿ ಇರೋದಕ್ಕಿಂತ ಸಾಸರ್ಗೆ ಹಾಕಿದ ತಕ್ಷಣ ಬೇಗ ಎವಾಪರೇಟ್ ಆಗುತ್ತೆ ಆ ಕಣಗಳೆಲ್ಲ, ಅರ್ಥ ಆಯ್ತಾ? ಆವಾಗ ಏನಾಗುತ್ತೆ, ಅದು ಬೇಗ ತಂಪಾಗುತ್ತೆ. ಫಾರ್ ದಿಸ್ ರೀಸನ್ಸ್ ವಿ ಆರ್ ಏಬಲ್ ಟು ಸಿಪ್ ಹಾಟ್ ಟೀ ಆರ್ ಮಿಲ್ಕ್ ಫಾಸ್ಟರ್ ಫ್ರಮ್ ದ ಸಾಸರ್ ದ್ಯಾನ್ ಕಪ್. ಹಾಗಾಗಿ ನಾವು ಕಪ್ ಅಥವಾ ಗ್ಲಾಸ್ಗಿಂತ ಬೇಗ ಸಾಸರ್, ಚಿಕ್ಕ ಪ್ಲೇಟನ್ನಲ್ಲಿ ಬೇಗ ಕುಡಿಬೋದು. ಕ್ವೆಶ್ಚನ್ ನಂಬರ್ 5 ನೋಡಿ. ವಾಟ್ ಟೈಪ್ ಆಫ್ ಕ್ಲಾಥಸ್ ಶುಡ್ ವಿ ವಿಯರ್ ಇನ್ ಸಮ್ಮರ್ಸ್? ನಾವು ಬೇಸಿಗೆ ದಿನಗಳಲ್ಲಿ ಯಾವ ಥರನಾದ ಬಟ್ಟೆಯನ್ನು ಧರಿಸಬೇಕು? ಆನ್ಸರ್: ವಿ ಶುಡ್ ವಿಯರ್ ಕಾಟನ್ ಕ್ಲಾತ್ಸ್ ಇನ್ ಸಮ್ಮರ್. ಏನು, ನಾವು ಸಮ್ಮರಲ್ಲಿ, ಬೇಸಿಗೆ ದಿನಗಳಲ್ಲಿ ನಾವು ಹತ್ತಿ ಬಟ್ಟೆಯನ್ನೇ ಧರಿಸಬೇಕು. ಯಾಕೆ? ಡ್ಯೂರಿಂಗ್ ಸಮ್ಮರ್ಸ್ ವಿ ಸ್ವೆಟ್ ಮೋರ್. ಬೇಸಿಗೆ ದಿನಗಳಲ್ಲಿ ನಾವೇನು ಹೆಚ್ಚು ಬೆವರ್ತೀವಿ. ಆನ್ ದ ಅದರ್ ಹ್ಯಾಂಡ್, ಅದಲ್ಲದೆ ಕಾಟನ್ ಈಸ್ ಗುಡ್ ಅಬ್ಸಾರ್ಬರ್ ಆಫ್ ವಾಟರ್. ಏನು, ಹತ್ತಿ ಬಟ್ಟೆಗಳನ್ನ ಧರಿಸೋದ್ರಿಂದ ಅದು ನೀರನ್ನು ಬೇಗ ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದಸ್ ಇಟ್ ಅಬ್ಸರ್ವ್ ಸ್ವೆಟ್ ಫ್ರಮ್ ಅವರ್ ಬಾಡಿ ಆ್ಯಂಡ್ ಎಕ್ಸ್ಪೋಸ್ ದ ಲಿಕ್ವಿಡ್ ಟು ದ ಅಟ್ಮಾಸ್ಫಿಯರ್. ನಮ್ಮ ದೇಹದಿಂದ ಬಂದಂತಹ ಬೆವರನ್ನು ಆ ಹತ್ತಿ ಬಟ್ಟೆ ಬೇಗ ಹೀರ್ಕೊಳ್ಳೋದ್ರಿಂದ ಏನಾಗುತ್ತೆ, ಲಿಕ್ವಿಡ್ ಏನಾಗುತ್ತೆ, ವಾತಾವರಣಕ್ಕೆ ಬೇಗನೂ ಎಕ್ಸ್ಪೋಸ್ ಆಗುತ್ತೆ.
ಎವಾಪರೇಟ್ ಆಗುತ್ತೆ ಅಲ್ವಾ. ಹಾಗಾಗಿ ಮೇಕಿಂಗ್ ಎವಾಪರೇಷನ್ ಫಾಸ್ಟರ್ ಡ್ಯೂರಿಂಗ್ ದಿಸ್ ಎವಾಪರೇಷನ್. ಈ ರೀತಿ ನಮ್ಮ ದೇಹದಿಂದ ಆ ಸ್ವೆಟ್ ಏನು ಬೆವರಿರುತ್ತೆ ಅದು ಎವಾಪರೇಟ್ ಆಗಿ ಹೋಗ್ಬೇಕಾದ್ರೆ ಕಾಟನ್ ಬಟ್ಟೆ ಮೂಲಕ ದ ಪಾರ್ಟಿಕಲ್ಸ್ ಆಫ್ ದ ಸರ್ಫೇಸ್ ಆಫ್ ದ ಲಿಕ್ವಿಡ್ ಗೈನ್ ಎನರ್ಜಿ ಫ್ರಮ್ ಅವರ್ ಬಾಡಿ ಸರ್ಫೇಸ್. ನಮ್ಮ ದೇಹದ ಮೂಲಕ ದೇಹದಲ್ಲಿರ್ತಕ್ಕಂಥ ಉಷ್ಣನ ಉಪಯೋಗಿಸ್ಕೊಂಡು ಆ ನೀರೇನಾಗುತ್ತೆ ಎವಾಪರೇಟ್ ಆಗಿ ಹೋಗುತ್ತೆ ಕಾಟನ್ ಬಟ್ಟೆ ಮೂಲಕ. ಆವಾಗ ಏನಾಗುತ್ತೆ, ಅವರ್ ಬಾಡಿ ಮೇಕ್ಸ್ ಕೂಲ್, ಮೇಕಿಂಗ್ ದ ಬಾಡಿ ಕೂಲ್. ಆಗ ನಮ್ಮ ದೇಹ ಏನಾಗುತ್ತೆ, ತಣ್ಣಾಗಿ ಅನಿಸುತ್ತೆ, ತಂಪಾಗಿ ಇರುತ್ತೆ. ಇದಿಷ್ಟು ಪೇಜ್ ನಂಬರ್ 10 ಇರ್ತಕ್ಕಂಥ ಕ್ವೆಶನ್ ಆ್ಯಂಡ್ ಆನ್ಸರ್ಗೆ ಸೊಲ್ಯೂಷನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪುಟ್ ಎ ಕ್ವೆಶನ್ಸ್ ಇನ್ ಡಿಸ್ಕ್ರಿಪ್ಷನ್ ಆರ್ ಕಾಮೆಂಟ್ ಬಾಕ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸಸೈಸಲ್ಲಿ ಇರ್ತಕ್ಕಂಥ ಕ್ವೆಶನ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು. Once you should read what you have learnt in this lesson, page number 11. Okay, thank you. See in your textbook after the lesson, ಇಲ್ಲಿ ಸೈಂಟಿಸ್ಟ್ ಬಗ್ಗೆ ಮತ್ತು 4th stage states of matter and 5th stage states of matter ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದನ್ನು ನೋಡಿ, page number 10. Now scientists are talking of 5 states of matter. ವಿಜ್ಞಾನಿಗಳೇನು 5 ದ್ರವ್ಯದ ಸ್ಥಿತಿಗಳಿದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ನಿಮ್ಮ ಲೆಸನಲ್ಲಿ ಕೊಟ್ಟಿರೋದು 3 states of matter ಮಾತ್ರನೇ. ಇದರಲ್ಲಿ 4th states of matter ಪ್ಲಾಸ್ಮಾ ಆ್ಯಂಡ್ ಇದು ಹೇಳಿದ್ದೆ ನಾನು. ಆ್ಯಂಡ್ 5th states is also there, ಬೋಸ್ ಐನ್ಸ್ಟೈನ್ ಕಾಂಡೆನ್ಸೇಟ್ ಅಂತೇಳಿ. ದಿಸ್ ಈಸ್ ದ 5th states of matter. ಲೆಟ್ಸ್ ವಿ know about the plasma. Plasma ಬಗ್ಗೆ ತಿಳ್ಕೊಳ್ಳೋಣ. The state consisting of super energetic and super excited particles. ಪ್ಲಾಸ್ಮಾದ ಕಣಗಳು ಹೇಗಿರುತ್ತೆ, ಸೂಪರ್ ಎನರ್ಜೆಟಿಕ್, ಅತಿಯಾದ ಶಕ್ತಿಯುತವಾಗಿರುತ್ತೆ, ತುಂಬ ಶಕ್ತಿಯುತವಾಗಿ ಮತ್ತು ತುಂಬ ಉತ್ತೇಜಿತ ಕಣಗಳ ಸ್ಥಿತಿಯನ್ನು ಹೊಂದಿರತಕ್ಕಂತಹ ಕಣಗಳನ್ನು ಹೊಂದಿರುತ್ತೆ. ಅಂತಹ ಸ್ಥಿತಿಯೇ ಪ್ಲಾಸ್ಮಾ ಸ್ಥಿತಿ. ಅಂದರೆ ಈಸ್ ನಾಟ್ ಫುಲ್ಲಿ ಲಿಕ್ವಿಡ್, ಈಸ್ ನಾಟ್ ಫುಲ್ಲಿ ಸಾಲಿಡ್, ಈಸ್ ಲೈಕ್ ಎ ಜೆಲ್ ಲೈಕ್ ದಟ್ ಪ್ಲಾಸ್ಮಾ ಸ್ಟೇಟ್ ಆ ಥರ ಇರುತ್ತೆ. ಅದರದ್ದು ಏನೇನು ಹೊಂದಿರುತ್ತೆ, ಅತಿಯಾದ ಶಕ್ತಿಯನ್ನು ಹೊಂದಿರುತ್ತೆ ಮತ್ತು ಅವುಗಳ ಕಣಗಳು ಉತ್ತೇಜಿತವಾದ ಶಕ್ತಿಯುಳ್ಳ ಕಣಗಳಾಗಿರುತ್ತೆ. ದೀಸ್ ಪಾರ್ಟಿಕಲ್ಸ್ ಆರ್ ಇನ್ ಫಾರ್ಮ್ ಆಫ್ ಅಯನೈಸ್ಡ್ ಗ್ಯಾಸಸ್. ಇವುಗಳ ಕಣಗಳೇನಾಗಿರುತ್ತೆ, ಅಯಾನೀಕರಣಗೊಂಡ ಅನಿಲ ರೂಪದಲ್ಲಿರುತ್ತೆ. ಅಯನೈಸ್ಡ್ ಗ್ಯಾಸಸ್ ಅಂತೇಳಿ ಕರೀತಾರೆ. ಅಯಾನೀಕರಣಗೊಂಡ ಅನಿಲ ರೂಪದಲ್ಲಿ ಗೇಷಿಯಸ್ ಸ್ಟೇಟಲ್ಲಿ ಇರುತ್ತೆ. ದ ಫ್ಲೂರೆಸೆಂಟ್ ಟ್ಯೂಬ್ ಆ್ಯಂಡ್ ನಿಯಾನ್ ಸೈನ್ ಬಲ್ಬ್ಸ್ ಕನ್ಸಿಸ್ಟಿಂಗ್ ಆಫ್ ಪ್ಲಾಸ್ಮಾ. ಏನು ಫ್ಲೂರೆಸೆಂಟ್ ಟ್ಯೂಬ್ ಅಂತ ಕರಿತೀವಿ, ಪ್ರತಿದೀಪ್ತ ಟ್ಯೂಬ್ ಅಂತೇಳಿ ಕನ್ನಡದಲ್ಲಿ. ನಿಯಾನ್ ಸೈನ್, ಈ 2 ಬಲ್ಬ್ಗಳಲ್ಲಿ ಇರ್ತಕ್ಕಂತಹ ಗ್ಯಾಸ್ ಯಾವುದೇಳಿ, ಪ್ಲಾಸ್ಮಾ. ಅದರೊಳಗೆ ಇರ್ತಕ್ಕಂತಹ ಏನು ತುಂಬಿರ್ತಾರೆ, ಪ್ಲಾಸ್ಮಾನ ತುಂಬಿರ್ತಾರೆ. ಇನ್ಸೈಡ್ ಎ ನಿಯಾನ್ ಸೈನ್ ಬಲ್ಬ್ ದೇರ್ ಈಸ್ ನಿಯಾನ್ ಗ್ಯಾಸ್. ನಿಯಾನ್ ಸೈನ್ ಬಲ್ಬಲ್ಲಿ ನಿಯಾನ್ ಗ್ಯಾಸನ್ನೇ ತುಂಬಿರ್ತಾರೆ. ಆ್ಯಂಡ್ ಇನ್ಸೈಡ್ ಎ ಫ್ಲೂರೆಸೆಂಟ್ ಟ್ಯೂಬ್ ದೇರ್ ಈಸ್ ಹೀಲಿಯಂ ಗ್ಯಾಸ್ ಆರ್ ಸಮ್ ಅದರ್ ಗ್ಯಾಸಸ್. ಅದೇ ಥರ ಪ್ರತಿದೀಪ್ತ ಆ ಟ್ಯೂಬ್, ಆ ಬಲ್ಬ್ಗಳಲ್ಲೇನು ಇಲ್ಲ ಹೀಲಿಯಂ ಗ್ಯಾಸ್ ತುಂಬಿರ್ತಾರೆ ಅಥವಾ ಬೇರೆ ಅನಿಲವನ್ನು ತುಂಬಿರ್ತಾರೆ. ಅರ್ಥ ಆಯ್ತಾ? ಫ್ಲೂರೆಸೆಂಟ್ ಟ್ಯೂಬಲ್ಲಿ ಹೀಲಿಯಂ ಗ್ಯಾಸ್ ಇರುತ್ತೆ ಅಥವಾ ಬೇರೆ ಅನಿಲ ಇರುತ್ತೆ. ನಿಯಾನ್ ಬಲ್ಬಲ್ಲಿ ನಿಯಾನ್ ಗ್ಯಾಸೇ ತುಂಬಿರ್ತಾರೆ. ದ ಗ್ಯಾಸ್ ಗೆಟ್ಸ್ ಅಯನೈಸ್ಡ್, ದಟ್ ಈಸ್ ಗೆಟ್ಸ್ ಚಾರ್ಜ್ಡ್ ವೆನ್ ಎಲೆಕ್ಟ್ರಿಕಲ್ ಎನರ್ಜಿ ಫ್ಲೋ ಥ್ರೂ ಇಟ್. ಅಂದರೆ ಇಲ್ಲೇನು ವಿದ್ಯುತ್ ಶಕ್ತಿ ಏನಾಗುತ್ತೆ, ಅನಿಲದ ಒಳಗಡೆ ಹರಿದಾಗ ಅನಿಲ ಏನಾಗುತ್ತೆ, ಅಯಾನೀಕರಣಗೊಳ್ಳುತ್ತೆ ಮತ್ತು ಆವೇಶಕ್ಕೆ ಒಳಗಾಗುತ್ತೆ. ಇಟ್ ಗೆಟ್ಸ್ ಚಾರ್ಜ್ಡ್. ಓಕೆ, ವಿದ್ಯುತ್ ಈಗ ಕರೆಂಟನ್ನು ಕೊಟ್ವಿ ಅಂದ್ಕೊಳ್ಳಿ ಒಳಗಡೆಗೆ, ಆ ಫ್ಲೂರೆಸೆಂಟ್ ಬಲ್ಬ್ ಅದ್ರೊಳಗಡೆ. ಆಗ ಏನಾಗುತ್ತೆ, ಅದ್ರ ಒಳಗಡೆ ಅನಿಲದ ಒಳಗಡೆ ಎಲೆಕ್ಟ್ರಿಸಿಟಿ ಹರಿದಾಗ ಅನಿಲ ಏನಾಗುತ್ತೆ, ಅಯಾನೀಕರಣ ಆಗುತ್ತೆ, ಅಯನೈಸ್ಡ್ ಆಗುತ್ತೆ. ಮತ್ತೆ ಏನಾಗುತ್ತೆ, ಇಟ್ಸ್ ಗೆಟ್ಸ್ ಚಾರ್ಜ್ಡ್, ಆವೇಶವನ್ನು ಹೊಂದುತ್ತೆ.
This charging up creates a plasma glowing inside the tube or bulb. ಇದರಿಂದ ಏನಾಗುತ್ತೆ, ಚಾರ್ಜಿಂಗ್ ಅಪ್ ಅದು ಈ ರೀತಿ ಚಾರ್ಜ್ ಆಗೋದ್ರಿಂದ ಏನು ಕ್ರಿಯೇಟ್ ಆಗುತ್ತೆ, ಪ್ಲಾಸ್ಮಾ ಏನಾಗುತ್ತೆ, ಅದರೊಳಗಿರ್ತಕ್ಕಂತಹ ಪ್ಲಾಸ್ಮಾ ಗ್ಲೋ ಅಪ್ ಆಗುತ್ತೆ, ಚೆನ್ನಾಗಿ ಹೊಳೆಯೋದಕ್ಕೆ, ಬೆಳಕು ಬರೋದಕ್ಕೆ, ಹೊಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಬಲ್ಬ್ ಒಳಗಡೆ. ಅದಕ್ಕೆ ನಮಗೆ ಟ್ಯೂಬ್ ಲೈಟ್ ಅದರೊಳಗಡೆ ಎಲ್ಲ ಒಂಥರ ವೈಟ್ ಕಲರ್ ಶೈನಿಂಗ್ ಗ್ಲೋನೆಸ್ ಬರೋವಂಥದ್ದು. ದ ಪ್ಲಾಸ್ಮಾ ಗ್ಲೋಸ್ ವಿತ್ ಎ ಸ್ಪೆಷಲ್ ಕಲರ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ಗ್ಯಾಸಸ್. ಅದರೊಳಗಿರ್ತಕ್ಕಂತಹ ಆ ಪ್ಲಾಸ್ಮಾದಿಂದ ಏನಾಗುತ್ತೆ, ನಮಗೆ ಗೋಚರಿಸುವಂತಹ ಬೆಳಕು ಅದರ ಪ್ಲಾಸ್ಮಾದಿಂದ ಆ ಬಲ್ಬ್ ಒಳಗಡೆ ಹೊಳೆಯುವ ಹಾಗೆ ಕಾಣುತ್ತೆ. ದ ಸನ್ ಆ್ಯಂಡ್ ದ ಸ್ಟಾರ್ಸ್ ಗ್ಲೋ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಪ್ಲಾಸ್ಮಾ ಇನ್ ದೆಮ್. ನಕ್ಷತ್ರ ಮತ್ತು ಸೂರ್ಯ ಇವುಗಳು ಇರುವಂಥ ಸ್ಥಿತಿನೇ ಪ್ಲಾಸ್ಮಾ ಸ್ಟೇಟ್. ಸನ್ ಆ್ಯಂಡ್ ಸ್ಟಾರ್ಸ್ ಇಸ್ ದ ಸ್ಟೇಟ್ಸ್ ಆಫ್ ಪ್ಲಾಸ್ಮಾ ಆ್ಯಂಡ್ ದೆನ್ is the presence of plasma is the reason for glowness. ನಕ್ಷತ್ರ ಮತ್ತು ಸೂರ್ಯ ಯಾಕೆ ಅಷ್ಟು ಚೆನ್ನಾಗಿ ಹೊಳೆಯುತ್ತೆ ಮತ್ತು ಅಷ್ಟು ಚೆನ್ನಾಗಿ ಗ್ಲೋ ಆಗಿ ಕಾಣುತ್ತೆ ಅಂದರೆ ಅದರೊಳಗಿರ್ತಕ್ಕಂತಹ ಪ್ಲಾಸ್ಮಾ ಅದನ್ನು ಹೆಚ್ಚು ಬೆಳಕು ಬರೋ ಹಾಗೆ, ಹೊಳೆಯೋ ಹಾಗೆ ಮಾಡುತ್ತೆ. ದ ಪ್ಲಾಸ್ಮಾ ಇಸ್ ಕ್ರಿಯೇಟೆಡ್ ದ ಸ್ಟಾರ್ಸ್ ಬಿಕಾಸ್ ಆಫ್ ವೆರಿ ಹೈ ಟೆಂಪರೇಚರ್. ನಕ್ಷತ್ರಗಳಲ್ಲಿನ ಒಳಗೆ ಇರ್ತಕ್ಕಂಥ ಅತಿ ಹೆಚ್ಚಿನ ಉಷ್ಣತೆ ಏನು ಮಾಡುತ್ತೆ, ಪ್ಲಾಸ್ಮಾ ಉಂಟಾಗೋದಕ್ಕೆ ಕಾರಣ ಆಗುತ್ತಂತೆ. ಸ್ಟಾರ್ಸ್ಗಳಲ್ಲಿ, ನಕ್ಷತ್ರಗಳಲ್ಲಿ ಹೆಚ್ಚಿನ ಉಷ್ಣತೆ ಇರುತ್ತೆ. ಇದರಿಂದ ಏನಾಗುತ್ತೆ, ಪ್ಲಾಸ್ಮಾನು ಸಹ ಅದರಲ್ಲಿ ಕ್ರಿಯೇಟ್ ಆಗೋದಕ್ಕೆ, ಪ್ಲಾಸ್ಮಾದ ಸ್ಥಿತಿ ಹೆಚ್ಚು ಹೊಂದೋದಕ್ಕೆ ಸಹಾಯ ಆಗುತ್ತೆ. ದಿಸ್ ಈಸ್ ಇನ್ಫಾರ್ಮೇಶನ್ ಅಬೌಟ್ ದ ಪ್ಲಾಸ್ಮಾ. 4th ಸ್ಟೇಟ್ಸ್ ಆಫ್ ಮ್ಯಾಟರ್ ಈಸ್ ವಾಟ್, ಪ್ಲಾಸ್ಮಾ. ಹಾಗೆ ಸೈಂಟಿಸ್ಟ್ ಕಂಡುಹಿಡಿದಿರ್ತಕ್ಕಂಥ 5th ಸ್ಟೇಟ್ಸ್ ಯಾವುದು, ಬೋಸ್ ಐನ್ಸ್ಟೈನ್ ಕಾಂಡೆನ್ಸೇಟ್. ಕನ್ನಡದಲ್ಲಿ ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ ದ್ರವ್ಯ ಅಂತೇಳಿ ಕರೀತಾರೆ. ಕಾಂಡೆನ್ಸೇಟ್ ಅಂದರೆ ಏನು, ಸಾಂದ್ರೀಕೃತ ದ್ರವ್ಯ. ಬೋಸ್ ಐನ್ಸ್ಟೈನ್ ರವರ ಸಾಂದ್ರೀಕೃತ ದ್ರವ್ಯ ಅಂತೇಳಿ ಅಂದರೆ ಸಾಂದ್ರತೆ ಅಂದರೆ ಡೆನ್ಸಿಟಿ, ಹೌ ದ ಚೇಂಜ್ ಆಫ್ ಡೆನ್ಸಿಟಿ ನೇಚರ್, ಅದ್ರ ಬಗ್ಗೆನೇ ಅವರು ಸ್ಟಡಿ ಮಾಡಿರೋದು. ಇನ್ 1920 ಇಂಡಿಯನ್ ಫಿಸಿಸ್ಟ್ Satyendranath Bose had done some calculations for 5th states of matter. 1920ರಲ್ಲಿ ಭಾರತದ ಭೌತಶಾಸ್ತ್ರಜ್ಞರಾದ ಸತ್ಯೇಂದ್ರನಾಥ ಬೋಸ್ ಅವರು ಏನು ಈ ದ್ರವ್ಯದ ಸ್ಥಿತಿಗಳ 5ನೇ ಸ್ಥಿತಿಯ ಬಗ್ಗೆ ಒಂದು ಲೆಕ್ಕಾಚಾರವನ್ನು ಇಟ್ಕೊಳ್ತಾರೆ. ಏನದು, ಬಿಲ್ಡಿಂಗ್ ಆನ್ ಈಸ್ ಕ್ಯಾಲ್ಕುಲೇಷನ್. ಇದರ ಆಧಾರದ ಮೇಲೆ ಆಲ್ಬರ್ಟ್ ಐನ್ಸ್ಟೈನ್ ಪ್ರೆಡಿಕ್ಟೆಡ್ ಎ ನ್ಯೂ ಸ್ಟೇಟ್ಸ್ ಆಫ್ ಮ್ಯಾಟರ್. ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದು ಹೊಸ ದ್ರವ್ಯದ ಸ್ಥಿತಿಯನ್ನು ಕಂಡುಹಿಡಿತಾರೆ. ದ ಬೋಸ್ ಐನ್ಸ್ಟೈನ್ ಕಾಂಡೆನ್ಸೇಟ್, ಅದೇ ಯಾವುದದು, BEC. BEC ಅಂದರೆ ಬೋಸ್ ಐನ್ಸ್ಟೈನ್ ಕಾಂಡೆನ್ಸೇಟ್ ಎಂಬ ಹೊಸ ಒಂದು ದ್ರವ್ಯದ ಸ್ಥಿತಿಯನ್ನು ಕಂಡುಹಿಡಿತಾರೆ. ಯಾರು, ಸತ್ಯೇಂದ್ರನಾಥ್ ಬೋಸ್ ಅವರು ಅದರ ದ್ರವ್ಯದ 5ನೇ ಸ್ಥಿತಿ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ಅದರ ಆಧಾರದ ಮೇಲೆ ಇವರು ಇದನ್ನ ಕಂಡುಹಿಡಿತಾರೆ ಐನ್ಸ್ಟೈನ್ ಅವರು. ಇನ್ 2001 ಎರಿಕ್ ಎ ಕಾರ್ನೆಲ್, ವೂಲ್ಫ್ಗ್ಯಾಂಗ್ ಕೆಟ್ಲರ್ and Carl E. Wyman of USA received the Nobel Prize in Physics for achieving Bose-Einstein condensation. ಇವರು ಕಂಡುಹಿಡಿದಂತಹ ಬೋಸ್ ಐನ್ಸ್ಟೈನ್ ಸಾಂದ್ರೀಕೃತ ದ್ರವ್ಯ, ಇದಕ್ಕಾಗಿ 2001ರಲ್ಲಿ ಇಷ್ಟು ಜನಕ್ಕೆ ನೊಬೆಲ್ ಪ್ರೈಸ್ ಸಿಗುತ್ತೆ. ಯಾರು, ಎರಿಕ್ ಎ ಕಾರ್ನೆಲ್, ವೂಲ್ಫ್ಗ್ಯಾಂಗ್ ಕೆಟ್ಲರ್, ಕಾಲ್ ಇ ವೈಮ್ಯಾನ್, ಅಮೇರಿಕಾದವರು. ಇಷ್ಟು ಜನ ಏನು ನೊಬೆಲ್ ಪಾರಿತೋಷಕವನ್ನು ಭೌತಶಾಸ್ತ್ರದಲ್ಲಿ ತಗೊಳ್ತಾರೆ. ಯಾವುದಕ್ಕೆ, BEC, ಇದರ ಬೋಸ್ ಐನ್ಸ್ಟೈನ್ ಕಾಂಡೆನ್ಸೇಷನ್ಗೆ ದೊರೆತಂತಹ ನೊಬೆಲ್ ಪಾರಿತೋಷಕ. ಅಂದರೆ ಬೋಸ್ ಮತ್ತು ಸತ್ಯೇಂದ್ರನಾಥ್ ಬೋಸ್ ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ಇವರಿಬ್ಬರ ಕಾಂಬಿನೇಷನಲ್ಲಿ, ಅವರಿಬ್ಬರ ಅಚೀವ್ಮೆಂಟಿಂದ ಈ ಒಂದು ದ್ರವ್ಯದ 5ನೇ ಸ್ಥಿತಿ ಕಂಡುಹಿಡಿತಾರೆ. ದ BEC is formed by cooling a gas of extremely low density. ಏನು, ಅಬೌಟ್ 100,000 ದ ಡೆನ್ಸಿಟಿ ಆಫ್ ನಾರ್ಮಲ್ ಹೇರ್. ಏನು ಇದರ ತತ್ವ, 5th ಸ್ಟೇಟ್ಸ್ ಅಂದರೆ ಹೇಗಿರುತ್ತೆ ಅಂದರೆ, ಅತ್ಯಂತ ಕಡಿಮೆ ಡೆನ್ಸಿಟಿಲಿ, ಸಾಂದ್ರತೆಯಲ್ಲಿ ಅನಿಲವನ್ನು ಏನು ಮಾಡ್ತಾರೆ, ಗಾಳಿಯನ್ನು ಸಾಮಾನ್ಯ ಗಾಳಿಯ ಸಾಂದ್ರತೆಯ, ಸಾಮಾನ್ಯವಾದ ಗಾಳಿ ಇರುತ್ತಲ್ಲ
ಆ ಗಾಳಿಲಿ 1,000ನೇ ಭಾಗದಷ್ಟು ತಗೊಳ್ತಾರೆ. ತಗೊಂಡು ಏನು ಮಾಡ್ತಾರೆ, ಅದನ್ನು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ತಂಪುಗೊಳಿಸೋದು. ಅರ್ಥ ಆಯ್ತಾ? ಅತ್ಯಂತ ಕಡಿಮೆ ಸಾಂದ್ರತೆ ಅನಿಲವನ್ನು ತಗೊಳ್ಳೋದು. ಅರ್ಥ ಆಯ್ತಾ? ಲೋ ಡೆನ್ಸಿಟಿ ಗ್ಯಾಸ್ನ ತಗೊಂಡು ಅದಕ್ಕೆ ನಾರ್ಮಲ್ ಗ್ಯಾಸ್ ಇರುತ್ತಲ್ಲ, ಈಗ ನಾರ್ಮಲ್ ಆಗಿ ಏನು ವಾತಾವರಣದಲ್ಲಿರ್ತಕ್ಕಂಥ ಅನಿಲ, ಆ ಅನಿಲದಲ್ಲಿ 1,001ನೇ ಭಾಗದಷ್ಟು ಅನಿಲವನ್ನು ತಗೊಂಡು ಅದೆರಡನ್ನು ಏನು ಮಾಡ್ತಾರೆ, ಅತ್ಯಂತ ಕಡಿಮೆ ತಾಪದಲ್ಲಿ ಕೂಲಿಂಗ್ ಮಾಡೋದು. ಸಿ, BEC is formed by cooling a gas of extremely low density. ತುಂಬ ಅತ್ಯಂತ ಕಡಿಮೆ ಸಾಂದ್ರತೆಯಲ್ಲಿ ಅದನ್ನು ತಂಪುಗೊಳಿಸ್ತಾರೆ. ಇಂತಹ ಒಂದು ಸ್ಥಿತಿಯನ್ನು ಏನಂತ ಕರೀತಾರೆ, BEC, ಬೋಸ್ ಐನ್ಸ್ಟೈನ್ ಕಾಂಡೆನ್ಸೇಟ್ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ದಿಸ್ ಈಸ್ ದ 5th state of matter. ಓಕೆ, ಯು ಕ್ಯಾನ್ ಲಾಗ್ ಆನ್ ಟು www.chem4kkits.com to get more information on this 4th and 5th state. ನಿಮ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವೆಬ್ಸೈಟ್ಗೆ ಹೋದರೆ ದ್ರವ್ಯದ 4 ಮತ್ತು 5ನೇ ಸ್ಥಿತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅದರಲ್ಲಿ ನೀವು ಓದ್ಕೊಳ್ಬೋದು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಲೆಸನ್ ಮುಗಿಯುತ್ತೆ. ಇದ್ರ ಜೊತೆಗೆ ನಾನು ನಿಮಗೆ ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ನ ಸಾಲ್ವ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪುಟ್ ಎ ಕಾಮೆಂಟ್ ಬಾಕ್ಸ್. ಆ್ಯಂಡ್ ಇನ್ನೊಂದು ಹೇಳಬೇಕು ನಿಮಗೆ, 9th ಸ್ಟ್ಯಾಂಡರ್ಡ್ ಹೈಸ್ಕೂಲ್ ಮಕ್ಕಳು ಅಂದರೆ ಯು ಮಸ್ಟ್ ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಸ್ ಆ್ಯಂಡ್ ಪುಟ್ ಅಂಡರ್ಲೈನ್ ಇಂಪಾರ್ಟೆಂಟ್ ವರ್ಡ್ಸ್. ಆ್ಯಂಡ್ ದೆನ್ better you will try to answer all your textbook questions. ನೀವೇ ಟೆಕ್ಸ್ಟ್ ಬುಕ್ನ ಓದಿ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದಷ್ಟು ನಿಮಗೆ ಸೈನ್ಸು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಇಲ್ಲೇನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅದನ್ನು ಕೇಳ್ಕೋಬೇಕು ಚೆನ್ನಾಗಿ. ಅದರ ಆಧಾರದ ಮೇಲೆ ನೀವು ಆ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡೋದೇ ಸೈನ್ಸ್. ಓಕೆನಾ? ಸೈಂಟಿಫಿಕ್ ರೀಸನ್ಸ್ ಇರುತ್ತೆ. ಮತ್ತು ತುಂಬ ಸಲ ನೀವು ವಿತೌಟ್ ಟೆಕ್ಸ್ಟ್ ಬುಕ್ಕು ಆನ್ಸರ್ ಮಾಡುವಂತಹ ಸಿಚುವೇಶನ್ಸ್ ಬರುತ್ತೆ. ಸೈನ್ಸ್ ಅಂದರೆ ಈಸ್ ನಾಟ್ ಓನ್ಲಿ ಬಯಾಟಿಂಗ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಆಫ್ಟರ್ ಯು ಹ್ಯಾವ್ ಟು ಟ್ರೈ ಟು ಆನ್ಸರ್. ಯು ಶುಡ್ ಆನ್ಸರ್ ದ ಕ್ವಶನ್ಸ್. ಓಕೆ, ಸೊ ಯು ಮಸ್ಟ್ ಆಲ್ read in your textbook 1 or 2 times after listening the classes. Okay my dear student, next now question answers na solve ಮಾಡೋಣ. Okay, thank you.